ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಭಾದ್ರಪದ ಮಾಸದಲ್ಲಿ ಮಾಡುವಂತಹ ಗೌರಿ ಪೂಜೆ, ಗಣೇಶನ ಪೂಜೆ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಬರುತ್ತಲೇ ಇದೆ. ಇದೇ ಹಿನ್ನೆಲೆಯಲ್ಲಿ ಇಂದಿನ ವಿಡಿಯೋದಲ್ಲಿ ನಾವು ಹರಿದ್ರ ಗಣೇಶವನ್ನು ಹೇಗೆ ಮಾಡುವುದು ನೋಡಿದ್ದೇವೆ. ಗಣೇಶವನ್ನು ಮಾಡಿಟ್ಟುಕೊಂಡ್ರೆ ಸಾಕ, ನಾವು ಅದಕ್ಕೆ ಪೂಜೆಯನ್ನು ಸಹ ಮಾಡಬೇಕಲ್ಲ. ಈ ವಿಡಿಯೋದಲ್ಲಿ ನಾವು ಮಾಡಿಟ್ಟುಕೊಂಡಿರುವ ಗಣೇಶನಿಗೆ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಪೂಜೆ ಮಾಡಬೇಕೆಂದು ತಿಳಿದುಕೊಳ್ಳೋಣ. ನಾವು ಸಹಜವಾಗಿ ಮಾರ್ಕೆಟಲ್ಲಿ ಸಿಗುವಂತಹ ಗಣೇಶ ಗೌರಿಯನ್ನು ತಂದು ಮನೆಯಲ್ಲಿ ಜೋಡಿಸಿ ಹಿಂದೆ ಡೆಕೋರೇಷನನ್ನು ಮಾಡಿ ಒಂದು ತೆಂಗಿನಕಾಯಿ ಒಡೆದು ಮಂಗಳಾರತಿ ಮಾಡಿದ್ರೆ ಸಾಕು ಅಂದುಕೊಳ್ಳುತ್ತೇವೆ. ನಾವು ಪ್ರತಿನಿತ್ಯ ಮಾಡುವ ಹಾಗೆ ಅಡಾವಿಡಿಯಲ್ಲಿ ಪೂಜೆಯನ್ನು ಮಾಡಿದರೆ ಹಬ್ಬ ಬರುವುದೇಕೆ ಮತ್ತೆ? ವರ್ಷಕ್ಕೊಮ್ಮೆ ಬರುವ ಹಬ್ಬದಲ್ಲಿ ನಾವು ಎಷ್ಟು ಸಡಗರದಿಂದ ಅಲಂಕಾರ ಮಾಡಿ ಪೂಜೆ ಮಾಡುತ್ತೇವೆಯೋ ಅದೇ ರೀತಿ ನಿಯಮ ನಿಷ್ಠೆಗಳನ್ನು ಸಹ ನಾವು ಪಾಲಿಸಿ ಪೂಜೆಯನ್ನು ಮಾಡಬೇಕು. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪಂಚೋಪಚಾರ ಅಂದರೆ 5 ರೀತಿಯಲ್ಲಿ ಮಾಡುವಂತಹ ಪೂಜೆಯ ವಿಧಾನವನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಈ ವಿಡಿಯೋದಲ್ಲಿ ಷೋಡಶೋಪಚಾರವನ್ನು ಹೇಗೆ ಮಾಡುವುದೋ ತಿಳಿದುಕೊಳ್ಳೋಣ. ದೇವರ ಆರಾಧನೆಯಲ್ಲಿ ಅನೇಕ ಪದ್ಧತಿಗಳಿವೆ. ಅವುಗಳಲ್ಲಿ ಮುಖ್ಯವಾದ 16 ರೀತಿಯಲ್ಲಿನ ಉಪಚಾರಗಳ ಪೂಜೆ ಷೋಡಶೋಪಚಾರ ಪೂಜೆ ಬಹಳ ಮುಖ್ಯವಾಗಿದೆ. ಷೋಡಶೋಪಚಾರ ಎಂದರೆ 16 ಉಪಚಾರಗಳು. ಉಪ ಎಂದರೆ ಹತ್ತಿರ ಎಂದು, ಚಾರ ಎಂದರೆ ಸಂಚರಿಸು ಎಂದರ್ಥ, ದೇವರಿಗೆ ಹತ್ತಿರವಾಗುವುದು ಎಂದರ್ಥ. ನಾವು ದೇವರಿಗೆ ಈ ರೀತಿ 16 ಸೇವೆಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬಹುದು. 16 ಉಪಚಾರಗಳು ಯಾವುವು ಎಂದು ಈಗ ನೋಡೋಣ. ಮೊದಲನೆಯದು ಆವಾಹನೆ. ನಾವು ನಮ್ಮ ಮನೆಗೆ ಬರುವ ಅತಿಥಿಯನ್ನು ಯಾವ ರೀತಿ ಬಾಗಿಲಿನ ಬಳಿ ಹೋಗಿ ಕರೆದುಕೊಂಡು ಮನೆಯೊಳಗೆ ಬರುತ್ತೇವೋ ಅದೇ ರೀತಿ ದೇವರನ್ನೂ ಸಹ ನಾವು ನಮ್ಮ ಮನೆಗೆ ಅಥವಾ ಪೂಜೆ ಮಾಡುತ್ತಿರುವ ಜಾಗಕ್ಕೆ ಆಹ್ವಾನ ಮಾಡಬೇಕು. ಎರಡನೆಯದು ಆಸನ ಅಂದರೆ ಕುಳಿತುಕೊಳ್ಳುವುದಕ್ಕೆ ಜಾಗ ಮಾಡಿಕೊಡುವುದು. ದೇವರ ಪ್ರತಿಮೆಯನ್ನು ಇಡುವ ವೇದಿಕೆ ಅಥವಾ ಮಣೆ ಮೇಲೆ ಆಸೀನ ಮಾಡಿಸುವುದು. ಮೂರನೆಯದು ಪಾದ್ಯ. ಸಹಜವಾಗಿ ನಾವು ಮನೆಗೆ ಬಂದವರಿಗೆ ಕಾಲು ತೊಳೆದುಕೊಳ್ಳಲು ನೀರು ಕೊಡುತ್ತೇವೆ ಅಲ್ಲವೇ? ಅದೇ ರೀತಿ ದೇವರಿಗೂ ಸಹ ಕಾಲು ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು. ನಾಲ್ಕನೆಯದು ಅರ್ಘ್ಯ ಎಂದರೆ ಕೈ ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು. ಕೈ ಕಾಲು ತೊಳೆದ ನಂತರ ಸಹಜವಾಗಿ ನಾವು ಮನೆಗೆ ಬಂದವರಿಗೆ ನೀರನ್ನು ಕೊಡುತ್ತೇವೆ ಕುಡಿಯೋಕ್ಕೆ. ಅದೇ ರೀತಿ ದೇವರಿಗೂ ಸಹ ಆಚಮನ ಮಾಡಿ ದೇವರಿಗೆ ಕುಡಿಯುವುದಕ್ಕೆ ನೀರು ಕೊಡುವುದು. ನಂತರ ಸ್ನಾನ. ಈಗ ನಾವು ದೇವರಿಗೆ ಶುದ್ಧೋದಕ ಸ್ನಾನ ಅಂದರೆ ನೀರಿನ ಸ್ನಾನ ಮತ್ತು ಪಂಚಾಮೃತ ಸ್ನಾನವನ್ನು ಸಹ ಮಾಡಿಸಬಹುದು. ನಂತರ ವಸ್ತ್ರ ಧರಿಸಲು ಉಡುಪು ಕೊಡುವುದು. ಸಹಜವಾಗಿ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ನಾವು ಹಾಕುತ್ತೇವೆ ಅಲ್ಲವೇ? ಅದು ವಸ್ತ್ರವೇ ಆಗುತ್ತದೆ. ಚಿನ್ನದಿಂದ ಮಾಡಿರುವಂತಹ ವಸ್ತ್ರಕ್ಕಿಂತ ಹತ್ತಿಯಿಂದ ಮಾಡಿರುವ ಗೆಜ್ಜೆ ವಸ್ತ್ರವು ದೇವರಿಗೆ ಬಹಳ ಇಷ್ಟವಾಗಿರುತ್ತದೆ. ನಂತರ ಯಜ್ಞೋಪವೇತಂ, ಉಪವೀತ ಅಥವಾ ಜನಿವಾರವನ್ನು ಹಾಕುವುದು ಮತ್ತು ಆಭರಣವನ್ನು ಸಹ ಅರ್ಪಿಸುವುದು. ಇದರ ನಂತರ ನಾವು ಗಂಧ ಅಕ್ಷತೆಯಿಂದ ದೇವರಿಗೆ ಪೂಜೆಯನ್ನು ಸಲ್ಲಿಸುವುದು. ನಂತರ ಹೂವನ್ನು ಮತ್ತು ಪತ್ರೆಗಳಿಂದ ದೇವರಿಗೆ ಅಲಂಕಾರ ಮಾಡುವುದು. ಅರ್ಚನೆ ಮತ್ತು ಅಷ್ಟೋತ್ತರಗಳಿಂದ ದೇವರನ್ನು ನಾವು ಸ್ತುತಿಸುವುದು. 108 ನಾಮಗಳಿಂದ ಆ ಗಣಪತಿಯನ್ನು ಸ್ಮರಣೆ ಮಾಡುವುದು. ನಾವು ಹೂವಿನ ಅರ್ಚನೆ, ಪುಷ್ಪಾರ್ಚನೆಯನ್ನು ಸಹ ಮಾಡಬಹುದು. ನಂತರ ಧೂಪ, ಪರಿಮಳಯುಕ್ತವಾದ ಧೂಪವನ್ನು ದೇವರಿಗೆ ಅರ್ಪಿಸುವುದು. ಧೂಪದ ನಂತರ ದೀಪವನ್ನು ಬೆಳಗಬೇಕು, ದೀಪವನ್ನು ದೇವರಿಗೆ ಸಮರ್ಪಿಸಬೇಕು. ದೀಪ ನಂತರ ನೈವೇದ್ಯವನ್ನು ದೇವರಿಗೆ ಸಲ್ಲಿಸಬೇಕು. ಗಣಪತಿಗೆ ಇಷ್ಟವಾಗಿರುವಂತಹ ಎಲ್ಲ ವಿಧದ ಭಕ್ಷ್ಯಗಳನ್ನು, ಭೋಜನವನ್ನು ದೇವರಿಗೆ ಅರ್ಪಿಸಬೇಕು. ನೈವೇದ್ಯದ ನಂತರ ತಾಂಬೂಲವನ್ನು ಸಹ ದೇವರಿಗೆ ಅರ್ಪಿಸಬೇಕು. ತಾಂಬೂಲದಲ್ಲಿ ವಿಳೆ, ಅಡಿಕೆ, ತೆಂಗಿನಕಾಯಿ, ದುಡ್ಡನ್ನು ಸಹ ಇಟ್ಟು ದೇವರಿಗೆ ಅರ್ಪಿಸಬೇಕು. ಅಂದರೆ ನೀರಾಜನ, ಕರ್ಪೂರದಿಂದ ಮಂಗಳಾರತಿಯನ್ನು ಮಾಡುವುದು. ಇದೇ ಸಮಯದಲ್ಲಿ ತಾವು ತೆಂಗಿನಕಾಯಿಯನ್ನು ಸಹ ಒಡೆದು ದೇವರಿಗೆ ಅರ್ಪಿಸಬಹುದು. ಎಲ್ಲವನ್ನೂ ಮಾಡಿದ ನಂತರ ನಾವು ಪ್ರದಕ್ಷಿಣೆ ಮಾಡಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಹ ಸಲ್ಲಿಸಬೇಕು. ಇನ್ನು 16ನೆಯ ಉಪಚಾರವೆಂದರೆ ಪ್ರಾರ್ಥನೆ. ಮನಸ ವಾಚ ಕರ್ಮೇಣ ನಾವು ಪೂಜೆಯನ್ನು ನಮ್ಮ ಕೈಯಲ್ಲಾಗುವಷ್ಟು ಮಟ್ಟಿಗೆ ಮಾಡಿದ್ದೀವಿ ಅಂತ ಹೇಳಿ ದೇವರಿಗೆ ನಮಸ್ಕಾರವನ್ನು ಮಾಡಿ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು.
ಈ ರೀತಿ 16 ಉಪಚಾರಗಳನ್ನು ದೇವರ ಬಳಿ ಮಾಡಿ ನಾವು ಆ ದೇವರ ಕೃಪೆಗೆ ಪಾತ್ರರಾಗಬಹುದು. ಉಪಚಾರವೆಂದರೆ ಹೇಳಿದ ಹಾಗೆ ಸೇವೆ ಮಾಡಿದರೆ ಅದರ ಪುಣ್ಯ ಜಾಸ್ತಿಯಾಗುತ್ತದೆ. ನಾನು ಇಲ್ಲಿ ಸರಳವಾಗಿ ನಾನು ಮಾಡಿಟ್ಟುಕೊಂಡಿರುವ ಗಣಪತಿಯನ್ನು 16 ಉಪಚಾರಗಳಿಂದ ಹೇಗೆ ಪೂಜೆ ಮಾಡುತ್ತೀನೋ ತೋರಿಸ್ತಿದ್ದೇನೆ. ಮೊದಲಿಗೆ ಯಾವ ಪೂಜೆಯಲ್ಲಾದರೂ ಸಹ ನಾವು ದೀಪವನ್ನು ಬೆಳಗುತ್ತೇವೆ. ದೀಪವನ್ನು ಬೆಳಗಿದ ನಂತರ ಈ ರೀತಿ ನಾನು ಸರಳವಾಗಿ ಈ ಪೂಜೆಯನ್ನು ಜೋಡಿಸಿಕೊಂಡು ನಿಮಗೆ ತೋರಿಸುತ್ತೇನೆ. 16 ಉಪಚಾರಗಳನ್ನು ಮಾಡುವುದಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ನಾವು ಈ ರೀತಿ ತಯಾರಿ ಮಾಡಿಕೊಂಡಿಟ್ಟುಕೊಳ್ಳಬೇಕು. ಈಗ ಮೊದಲನೇ ಉಪಚಾರ, ದೇವರಿಗೆ ನಾವು ಈ ರೀತಿ ಉದ್ಧರಣೆಯಿಂದ ಆವಾಹನೆ ಮಾಡಬೇಕು. ಆವಾಹನೆ ಮಾಡುವಾಗ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಎಂದು ಹೇಳಿಕೊಳ್ಳಬೇಕು. ನಂತರ ನಾನು ಆಸನವನ್ನು ಉಪಚಾರ ಮಾಡುತ್ತಿದ್ದೇನೆ. ಅರಿಶಿಣ ಕುಂಕುಮ ಚಂದನದಿಂದ ಈ ರೀತಿ ನಾನು ತಯಾರಿ ಮಾಡಿಕೊಂಡಿರುವಂತಹ ಆಸನವನ್ನು ಪೂಜೆ ಮಾಡುತ್ತಿದ್ದೇನೆ. ಪೂಜೆ ಮಾಡುವಾಗ ಆಸನವನ್ನು ಸಿದ್ಧತೆ ಮಾಡಿಕೊಂಡು ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಆಸನಂ ಸಮರ್ಪಯಾಮಿ ಎಂದು ಹೇಳಿಕೊಳ್ಳಬೇಕು. ಈ ರೀತಿ ನಾವು ಜೋಡಿಸಿಕೊಂಡಿರುವ ಆಸನವನ್ನು ಪೂಜಿಸಿದ ನಂತರ ಪಾದ್ಯಂ ಸಮರ್ಪಯಾಮಿ ಅಂದರೆ ಕಾಲು ತೊಳೆದುಕೊಳ್ಳಲು ನೀರನ್ನು ಅರ್ಪಿಸಿ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಪಾದ್ಯೋಹ ಪಾದ್ಯಂ ಸಮರ್ಪಯಾಮಿ ಎಂದು ಹೇಳಿಕೊಳ್ಳಬೇಕು. ಕೈ ತೊಳೆದುಕೊಳ್ಳಲು ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಅರ್ಘ್ಯಂ ಸಮರ್ಪಯಾಮಿ ಎಂದು ಉದ್ಧರಣೆಯಿಂದ ನೀರನ್ನು ಬಿಡಬೇಕು. ನಂತರ ನಾವು ಕರೆದಿರುವ ದೇವರಿಗೆ ನೀರನ್ನು ಸಹ ಅರ್ಪಿಸುತ್ತೇವೆ ಅಲ್ವಾ ಕುಡಿಯೋಕ್ಕೆ. ಅದೇ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಆಚಮನೀಯಂ ಸಮರ್ಪಯಾಮಿ ಎಂದು ಉದ್ಧರಣೆಯಿಂದ ನೀರನ್ನು ನಾವು ಅರ್ಘ್ಯ ಪಾತ್ರೆಯಲ್ಲಿ ಬಿಡಬೇಕು. ನಂತರ ನಾವು ಶುದ್ಧೋದಕ ಸ್ನಾನವನ್ನು ಸಹ ಸಮರ್ಪಿಸಬೇಕು. ಈಗಲೇ ನೀವು ಪಂಚಾಮೃತ ಸ್ನಾನವನ್ನು ದೇವರಿಗೆ ಸಮರ್ಪಿಸಬಹುದು. ಸಮರ್ಪಿಸುವಾಗ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಪಂಚಾಮೃತ ಸ್ನಾನ ಮಾಡುವಾಗ ಹೇಳಿ ಸಮರ್ಪಿಸಬೇಕು. ನಂತರ ಗೆಜ್ಜೆ ವಸ್ತ್ರವನ್ನು ಸಹ ಈ ರೀತಿ ಗಣಪತಿಗೆ ಸಮರ್ಪಿಸಿ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ಎಂದು ಹೇಳಬೇಕು. ನಂತರ ಯಜ್ಞೋಪವೇತವನ್ನು ಸಹ ದೇವರಿಗೆ ಸಮರ್ಪಿಸಬೇಕು. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಉಪವೀತಂ ಸಮರ್ಪಯಾಮಿ ಎಂದು ಹೇಳಿ ದೇವರಿಗೆ ಸಮರ್ಪಿಸಬೇಕು. ನಂತರ ನಾವು ದೇವರಿಗೆ ಆಭರಣಗಳನ್ನು ಸಹ ಸಮರ್ಪಿಸಬಹುದು. ಆಭರಣವನ್ನು ಸಹ ಸಮರ್ಪಿಸಿದ ನಂತರ ನಾವು ಗಂಧ ಚೂರ್ಣವನ್ನು ಸಮರ್ಪಿಸಬೇಕು. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಗಂಧಾನಿ ಸಮರ್ಪಯಾಮಿ ಎಂದು ಹೇಳಬೇಕು. ನಂತರ ನಾವು ದೇವರಿಗೆ ಕುಂಕುಮ ಚೂರ್ಣದಿಂದ ಬೊಟ್ಟನ್ನು ಸಹ ಇಟ್ಟು ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಎಂದು ಹೇಳಬೇಕು. ಈ ರೀತಿ ಗಂಧ ಕುಂಕುಮದಿಂದ ದೇವರನ್ನು ಪೂಜಿಸಬೇಕು. ನಂತರ ನಾವು ದೇವರಿಗೆ ಪುಷ್ಪಮಾಲವನ್ನು ಸಮರ್ಪಿಸಬೇಕು. ಶ್ರೀ ಮಹಾಗಣಾಧಿಪತಯೇ ನಮಃ ನಾನಾ ವಿಧ ಪರಿಮಳ ಪುಷ್ಪಾನಿ ಸಮರ್ಪಯಾಮಿ ಎಂದು ನಾವು ದೇವರಿಗೆ ಪುಷ್ಪವನ್ನು ಅಕ್ಷತೆಯಿಂದ ದೇವರಿಗೆ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಅಕ್ಷತಾನಿ ಸಮರ್ಪಯಾಮಿ ಎಂದು ಅಂಗಪೂಜೆಯನ್ನು ಮಾಡಬೇಕು. ನಾವು ಅಕ್ಷತೆಯಿಂದ ಗಣಪತಿಗೆ ಅಂಗಪೂಜೆಯನ್ನು ಮಾಡಿ ಅಷ್ಟೋತ್ತರ ಶತನಾಮಾವಳಿಯನ್ನು ಸಹ ಸಮರ್ಪಿಸಬಹುದು. ಶತನಾಮವನ್ನು ಹೇಳುವಾಗ ಪುಷ್ಪವನ್ನು ಸಮರ್ಪಿಸಬಹುದು, ಪತ್ರವನ್ನು ಸಮರ್ಪಿಸಬಹುದು, ಅರ್ಚನೆಯನ್ನು ಸಹ ನಾವು ಗಣಪತಿಗೆ ಮಾಡಬಹುದು. ಈ ರೀತಿ ನಾನು ಅಕ್ಷತೆ ಮತ್ತು ಪುಷ್ಪದಿಂದ ದೇವರಿಗೆ ಅರ್ಚನೆ ಮಾಡಿದ ನಂತರ ಧೂಪವನ್ನು ಬೆಳಗುತ್ತಿದ್ದೆ. ಬೆಳಗುವಾಗ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಧೂಪಂ ಆಗ್ರಾಪಯಾಮಿ ಎಂದು ಹೇಳಬೇಕು. ನಂತರ ದೀಪವನ್ನು ಬೆಳಗಿ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ದೀಪಂ ದರ್ಶಯಾಮಿ ಎಂದು ಹೇಳಬೇಕು. ಧೂಪ ದೀಪದ ನಂತರ ನೈವೇದ್ಯವನ್ನು ಸಮರ್ಪಿಸಬೇಕು. ನಾನು ಇಲ್ಲಿ ನಾರಿಕೇಳ ನೈವೇದ್ಯ ಸಮೇತ ತಾಂಬೂಲವನ್ನು ಗಣಪತಿಗೆ ಸಮರ್ಪಿಸುತ್ತಿದ್ದೇನೆ. ಹಬ್ಬದ ದಿನ ನಾವು ಮಾಡಿಟ್ಟುಕೊಂಡಿರುವ ಎಲ್ಲ ಭಕ್ಷ್ಯ ಭೋಜನಗಳನ್ನು ಗಣಪತಿಗೆ ನೈವೇದ್ಯವಾಗಿ ಸಮರ್ಪಿಸಿ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ನೈವೇದ್ಯಂ ಸಮರ್ಪಯಾಮಿ ಎಂದು ಹೇಳಬೇಕು. ದೀಪ ನೈವೇದ್ಯ ನಂತರ ನಾವು ಮಂಗಳ ನೀರಾಜನವನ್ನು ಸಹ ಈ ರೀತಿ ಸಮರ್ಪಿಸಬೇಕು. ಪೂರ ನೀರಾಜನ ನಂತರ ನಾವು ದೇವರಿಗೆ ಪುಷ್ಪಾಕ್ಷತೆಯನ್ನು ಹಾಕಿ ನಮ್ಮ ಮನಸ್ಸಿನಲ್ಲಿರುವ ಬೇಡಿಕೆಯನ್ನು ಸಹ ಕೇಳಿಕೊಂಡು ನಮ್ಮ ಕೈಯಲ್ಲಾಗಿರುವಷ್ಟು ಪೂಜೆಯನ್ನು ದೇವರಿಗೆ ಸಲ್ಲಿಸಿದ್ದೇವೆ ಎಂದು ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು.
ನಾನು ಮಾಡಿಟ್ಟುಕೊಂಡಿರುವ ಗಣಪತಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ದೇನೆ. ಇದೇ ರೀತಿ ತಾವೆಲ್ಲರೂ ಸಹ ಈ ಗಣೇಶ ಚತುರ್ಥಿಯನ್ನು ತಮ್ಮ ಮನೆಯಲ್ಲಿ ಷೋಡಶೋಪಚಾರ ಪೂಜೆಯಿಂದ ದೇವರಿಗೆ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬಹುದು. ಷೋಡಶೋಪಚಾರ ಪೂಜೆಯು ಎಲ್ಲ ದೇವರಿಗೂ ವರ್ತಿಸುತ್ತದೆ. ಹೆಣ್ಣು ದೇವರಾದರೆ ಯಜ್ಞೋಪವೇತ ಮೊದಲು ನಾವು ಸುಮಂಗಲಿ ಸೂತ್ರವನ್ನು ಅರ್ಪಿಸಬೇಕು. ಈ ವಿಡಿಯೋ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಎಂದು ನಾನು ಅಂದುಕೊಂಡಿದ್ದೇನೆ. ತಾವೆಲ್ಲರೂ ಸಹ ಈ ರೀತಿ ಷೋಡಶೋಪಚಾರ ಪೂಜೆಯಿಂದ ದೇವರಿಗೆ ಪೂಜೆ ಮಾಡಿ ಗೌರಿ ಗಣೇಶ ವ್ರತವನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಗೌರಿ ಗಣೇಶ ವ್ರತವನ್ನು ಆಚರಿಸುತ್ತಾರೋ ಸಹ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ತಮ್ಮ ಬಂಧು ಬಳಗರಿಗೆಲ್ಲರಿಗೂ ಶೇರ್ ಮಾಡಿ ಅವರೂ ಸಹ ಷೋಡಶೋಪಚಾರ ಪೂಜೆಯನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ.